ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಫಸ್ಟ್ ಕ್ಲಾಸ್ ಆಗಿದ್ದೀನಿ. ನಾನಿವತ್ತು ಮೈಸೂರಲ್ಲಿದ್ದೀನಿ. ಮೈಸೂರು ಅಂದ್ರೇ ನನಗೆ ತುಂಬ ಇಷ್ಟ. ಮೈಸೂರಿಗೆ ಹೋಗ್ತಾ ಇರಬೇಕು, ಅಲ್ಲಿರೋ ಪ್ಲೇಸಸ್ ನೋಡಬೇಕು ಅಂತ ನನಗೆ ತುಂಬಾ ಇಷ್ಟ. ಬಟ್ ಈ ಸಲ ನಾನು ಈ ಪ್ಲೇಸ್ ನೋಡೋದಕ್ಕೋಸ್ಕರನೇ ನಾನು ಮೈಸೂರಿಗೆ ಹೋಗಿದ್ದೆ. ಅದು ಪಯಣ ಮೀನ್ಸ್ ಅಲ್ಲಿ ಕಾರ್ ಮ್ಯೂಸಿಯಮ್. ವೆರೈಟೀಸ್ ಆಫ್ ಕಾರ್ಸ್ ಇದೆ. ಯಾವ್ಯಾವ ಇಡೀ ವರ್ಲ್ಡಲ್ಲಿರೋ ಕಾರ್ಸ್ ಎಲ್ಲ ಇದೆ ಅಲ್ಲಿ. ಆ್ಯಂಡ್ ವೆರೈಟೀಸ್ ಆಫ್ ಕಲರ್ಸ್ ಇದೆ. ನನಗೆ ತುಂಬ ಇಷ್ಟ ಆಗಿದ್ದು ಅಂದರೆ ಅಲ್ಲಿನ ಕಾರ್ಗಳ ಕಲರ್ಸ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ಗೆ ನಾವು ಟಿಕೆಟ್ ತೊಗೊಂಡು ಹೋಗಬೇಕು. ಪರ್ ಹೆಡ್ಡು 50 ರೂಪೀಸ್ ಇರುತ್ತೆ. ಇಲ್ಲಿ ಬನ್ರೋ, ಇಲ್ಲಿ 1962 ಮಕ್ಕಳಿಗೆ ಬಿಲೋ 12 ಇಯರ್ಸ್ ಇರುತ್ತಲ್ಲ ಅವರಿಗೆಲ್ಲ ಫ್ರೀ ಇರುತ್ತೆ. ಎಬೋ 12 ಇಯರ್ಸ್ ಅವ್ರಿಗೆ 50 ರೂಪೀಸ್ ಪರ್ ಹೆಡ್. ಆ್ಯಂಡ್ ಎವ್ರಿ ಡೇ ಓಪನ್ ಇರುತ್ತೆ. ಬಟ್ ಮಾರ್ನಿಂಗ್ 9 o'clock ಓಪನ್ ಆಗಿ ನೈಟ್ 8 o'clock ತನಕ ಇರುತ್ತೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ವೆರೈಟೀಸ್ ಆಫ್ ಕಾರ್. ಯಾರಿಗೆ ತುಂಬ ಕಾರ್ದು ಕ್ರೇಜ್ ಇರುತ್ತೋ ಅವರಿಗಂತೂ ತುಂಬ ವರ್ತಿದು. ಬಟ್ ನಮಗೆ ಗೊತ್ತಿರಲ್ಲ ಯಾವ್ಯಾವ ಕಾರು ಯಾವ್ಯಾವ ಕಂಟ್ರಿಯಿಂದ ಇದೆ. ಆ್ಯಂಡ್ ಅದ್ರ ಮಾಡೆಲ್ಸ್ ಆಗಿರ್ಬೋದು, ಅದ್ರ ಕಲರ್ಸ್ ಆಗಿರ್ಬೋದು, ಗೊತ್ತೇ ಇರಲ್ಲ. ವೆರೈಟೀಸ್ ಇದೆ. ಇಲ್ಲಿ ಬನ್ನಿರಿ, ಈ ಕಡೆ ಹಿಂಗೆ ನೋಡ್ಕೊಂಬೇಡ. ಇದೆಲ್ಲ ಗೌಡ್ರಿಗೆ ಗೊತ್ತಿರುತ್ತೆ. ಏನ್ರಿ ಇದು ಇಂಜಿನ್ ಯಾವ್ದು? ಇಂಜಿನ್. ಇವಾಗೆಲ್ಲ ಬರ್ತಾರೆ ಕಾರ್ ಈ ಥರ ಇಂಜಿನ್. ಇದೆಲ್ಲ ಲೇಟೆಸ್ಟ್ ಇದೆಯಲ್ಲ. ಬಟ್ ಅವಾಗೆಲ್ಲ ಆ ಥರ ಇತ್ತು ಅಷ್ಟೇ ಇಂಜಿನ್ನು. ಇದೆಲ್ಲ ಓಲ್ಡ್ ಸ್ವಲ್ಪ ಜೋರಾಗಿ ಎಕ್ಸ್ಪ್ಲೇನ್ ಮಾಡಿಬಿಡಿ. ಇದು 6 cylinder ಇಂಜಿನ್. ದೇರ್ ಇಸ್ ಅ ಸ್ಪಾರ್ಕ್ ಪ್ಲಗ್, ವೈಟ್ ಕಲರ್. ದಟ್ ಈಸ್ ಕಾಲ್ಡ್ ಅಸ್ ಸ್ಪಾರ್ಕ್ ಪ್ಲಗ್. 60 inlet, 6 exhaust. 6 cylinder engine. The engine cooling purpose. ಏನು ಫ್ಯಾನ್ ಹಾಕಿದ್ರು ಶೆಕೆ ಹೊಡಿತೈತೆ. ಫುಲ್ಲು ಕಾರ್ಸ್. ಬನ್ನಿ, ಇಲ್ಲಿ ನೋಡು. ಇದು ಹಟ್ಸನ್. ಮಾಡಲ್ ನಂಬರ್ 1947. ಇದು 1947. ಅದು USA-ದು. ಇದು ಬಂದ ಸ್ವತಂತ್ರ ಬಂದಾಗ CYL. ಅದು 1925. ಗ್ಲಾಸ್ ಇಲ್ಲ, ಏನಿಲ್ಲ. ಎಷ್ಟು 129. 1934. ಪಾಪ ಬೈಕಲ್ಲಿ ನೋಡೋಣ. 1946. ಹ್ಯಾಂಡಲ್ ಏನಿಲ್ಲ. 1947. 6 ಅಲ್ವೇನ್ರಿ? 46. 6 ಅದು 46. ಸಾಕಾಗೈತೆ ಇದು ಕಲರ್ ಅಲ್ವಾ?
ಸಕ್ಕದಾಗೈತೆ. ಏನು ಕಲರ್ ಇದು? RCB ಲೋಗೋ ಇದಂಗೆ ಐತಲ್ಲಪ್ಪ. ಪ್ರೆಸರ್. ಸಕ್ಕದಾಗೈತೆ ಕಲರ್ ಮಾತ್ರ. ನೋಡಿ ಲೆಫ್ಟ್ ಸೈಡ್ ಡ್ರೈವಿಂಗ್. ಇದು ರೈಟ್ ಇದು. ಅಂಬಾಸಿಡರ್ ಇರಬೇಕಿದು. ಅಂಬಾಸಿಡರ್ ಕೆಳಗಡೆ ಇದೆ. ಅಪ್ಪ ಬಾ ಅಪ್ಪ. ನೋಡ್ರೆ ಯಾವ್ದ್ರಿ ಇದು? ಮಹಾರಾಜರು ಓಡಿಸ್ತಾ ಇದ್ದಿದ್ದು ಅನ್ಸುತ್ತೆ ನೋಡಲ್ಲಿ. ಇಲ್ಲಿದೆಯಲ್ಲ. ಓಹೋ, ಮಹಾರಾಜರದು ಗುರು ಇದು. ನೋಡ್ರೆ ಅಲ್ಲಿದೆಯಲ್ಲ, ಅಲ್ಲಿ ಫೋಟೋ ನೋಡಿ ಅಣ್ಣ. ಅಲ್ಲೇ ಐತಲ್ಲ ಮಹಾರಾಜರದು. ಆಯ್ತು ಕೊಂಡಿದ್ರೆ ಯಾರು ಬರ್ತಾರೆ ಅಂದರೆ ಮಹಾರಾಜರು. ಹಾಂ, ಇವಾಗಲೂ ನಮ್ಮ ಅಷ್ಟೇ ಅದೇ ಲೆವೆಲ್ಗೆ ಐತೆ ಗಾಡಿ. ತುಂಬ ಯೂಜ್ ಸ್ಪೇಸ್ ಇದೆ, ಸಿಕ್ಕಾಬಟ್ಟನೆ ದೊಡ್ಡದು. ನಾವಿವಾಗ ಫಸ್ಟ್ ಫ್ಲೋರಲ್ಲಿ ಇದಿಷ್ಟು ನೋಡಿದ್ವಿ. ಕಾರ್ ಇನ್ನೂ ಇದೆ ಆ ಸೈಡು. ನೆಕ್ಸ್ಟು ಗ್ರೌಂಡ್ ಫ್ಲೋರಲ್ಲೂ ಒಂದಷ್ಟು ಕಾರ್ಸ್ ಇದೆ ಆ್ಯಂಡ್ ಬೈಕ್ಸ್ ಇದೆ. ಬನ್ನಿ ನೋಡೋಣ. ಕಾಣಿಸ್ತಿತ್ತು, ಆಚೆ ಕಾಣಿಸ್ತಾನೆ ಇರಲಿಲ್ಲ. ನಂದಿದು ಫೇವ್ರೆಟ್ ಕಾರ್. ನೋಡಿ ಎಷ್ಟು ನಿಂತ್ಕೊ ಚಿನ್ನು. ಏನು ಗೊತ್ತಾ, ಇದು ಮುಂದೆ ಅದು ಹಿಂದೆ ಅದು ಅಂತಾನೆ ಗೊತ್ತಾಗಲ್ಲ. ಅಲ್ವಾ, ಹಿಂದೆಗಡೆನೂ ಅಷ್ಟೇ ಬಿಡ್ತಿದೆ, ಮುಂದೆಗಡೆನೂ ಅಷ್ಟೇ ಇದೆ. ಅದೇ ಹೇಳಿದೆ, ಹಿಂದೆ ಅದು ಮುಂದೆ ಗೊತ್ತಾಗಲ್ಲ. ಹಿಂದೆಗಡೆನೇ ಆ ಜಾಗ ಅಲ್ಲೋಡಲ್ಲಿ ಅಲ್ಲಿ ಹಳೇದೆಲ್ಲ ಇದೆಯಲ್ಲ ಶವರ್ಲೈಟ್. ಹಾಂ, ಇವಾಗ ನಾವತ್ತೊಂದಿನ ಸ್ಟಾರ್ಟಿಂಗ್ ನಿಮಗೆ ಶವರ್ಲೈಟ್ ತೊಗೊಳಕ್ಕೆ ಹೇಳಿದ್ದೆ, ಅದ್ರ ಕಂಪನಿ ಇಲ್ಲ ಅಂದ್ರಿ.
ಕಲರ್ಗಳು ಮತ್ತು ಅತ್ಯದ್ಭುತವಾಗಿದೆ. ಕಲರ್ಸ್ ಮಾತ್ರ ಸಖತ್ತಾಗಿದೆ ಕಲರ್ಸ್. ಇದ್ಯಾವುದೋ ಇದೆ ನೋಡಿ. ಹಿಂದೆ ಇದಾಗಿದೆ ಬೇಕರ್. ಎಲ್ಲ ಓಲ್ಡ್ ಕಾರ್. 80 ಕಿಲೋಮೀಟರ್ ಅಷ್ಟೇ ಟಾಪ್ ಸ್ಪೀಡ್. ಇವಾಗ ಫಸ್ಟ್ ಫ್ಲೋರ್ಸಲ್ಲಿ ಬೈಕ್ಸು ಮತ್ತು ಕಾರ್ಸ್ ಎಲ್ಲ ನೋಡಿದ್ರಿ. ಇವಾಗ ಬನ್ನಿ ನಾವು ಗ್ರೌಂಡ್ ಫ್ಲೋರ್ಗೆ ಹೋಗೋಣ. ಗ್ರೌಂಡ್ ಫ್ಲೋರಲ್ಲಿ ಒಂದಷ್ಟು ಕಲರ್ಸು ಕಾರ್ಸ್ ಇದೆ, ನೋಡೋಣ ಯಾವ್ಯಾವ ಕಾರ್ಸು ಯಾವ್ಯಾವ ವೆರೈಟೀಸ್ ಇದೆ ಅಂತ ನೋಡೋಣ ಬನ್ನಿ. ಕರೆಕ್ಟಾಗಿ ಹೇಳಿದ್ರು ಅಣ್ಣ. ಇದು ಅಂಬಾಸಿಡರ್. ನಾನು ಅವತ್ತು ಹೇಳಿದ್ದೆ ಯಾವ ಕಾರು ಅಂತ ಕೇಳಿದೆ ನಾನು ನಿಮಗೆ. ಅದು ಫಿಲಿಮ್ದು ಹಿಂದೆನೂ ಅಷ್ಟೇ ಇದೆ, ಯಾವುದು ಹೇಳ್ರಿ ಅಂತ. ಕರ್ನಾಟಕ ಅಮ್ಮ ಅವ್ರು ಓಡಿಸ್ತಿದ್ದಾರೆ. ವಿಷ್ಣುವರ್ಧನ್ ಕರ್ತಾರೆ ಇದು. ಮತ್ತು ಅದು ಯಾವುದು ಆಗಲೇ ನೋಡಿದ್ರಲ್ಲ ವಿಷ್ಣುವರ್ಧನ್ ಸರ್ ಪಕ್ಕ ಇದ್ದಿದ್ದು, ಅದು ಅವರು ವಿಷ್ಣುವರ್ಧನ್ ಸರ್ ಓಡಿಸ್ತಾ ಇದ್ದಿದ್ದು ಕಾರ್ ಅಂತೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದು ಮಿಲ್ಟ್ರಿ ಆರ್ಮಿಲಿ ಇರುತ್ತಲ್ಲ ಅದು ಕಾರು. ಅಷ್ಟು ದೊಡ್ಡದು, ಅವ್ರದ್ದು ಎಕ್ವಿಪ್ಮೆಂಟ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಷ್ಟು ದೊಡ್ಡದಾಗಿದೆ ನೋಡಿ.
ಎಲ್ಲೋ ಕಲರ್ ಕಾರ್ಸ್, ಕಾರ್ಸ್, ಕಲರ್ ಕಾರ್ಸ್ ನೋಡಿ. ಎಲ್ಲೋ, ರೆಡ್, ಗ್ರೀನ್. ಇದು ನೋಡಿ, ಇದು ಹೇಗಿದೆ, ಫುಲ್ಲು ವಿಚಿತ್ರ ಮಾಡಿಟ್ಟಿದ್ದಾರೆ. ಕಲರ್ಸ್, ವಿಚ್ ಕಲರ್ ಡೂ ಯು ವಾಂಟ್? ಅದೆಲ್ಲ ಇವಾಗೆಲ್ಲ ಓಡಾಡ್ತಿದೆಯಲ್ಲ ಅದು ಹಾಂ, ಯೆಲ್ಲೋ ಕಲರು ಈ ಥರದ್ದು 2008. ಇವಾಗ ಓಡಾಡ್ತಿತ್ತಲ್ಲ ರೀ. ಇನ್ನು ಅಲ್ಲೂ ನೋಡಿ ಅಷ್ಟೊಂದು ಕಾರ್ಸ್ ಇದೆ, ಎಷ್ಟೊಂದು ಮಾಡೆಲ್ಸ್ ಕಾರ್ಸ್ ಇದೆ. ಇದೆಲ್ಲ ಈ ಥರ ಆಗುತ್ತಂತೆ. ಇನ್ನು ಮಾಡ್ತಾಯಿದ್ದಾರೆ, ಇನ್ನು ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇದೆ. ಅಟ್ ಲಾಸ್ಟ್ ಆ ಥರ ಎಲ್ಲ ಬರುತ್ತೆ ಅನ್ಸುತ್ತೆ ನೋಡಿ. ಮೂರು ಕಾರ್ಸ್, ಸಿಕ್ಕಾಪಟ್ಟೆ ವಿಶಾಲವಾಗಿದೆ ಪ್ಲೇಸ್. ಮಾರುತಿ 800. ಜೆನ್ನು. ಬರೀ ಕಾರ್ ಅಷ್ಟೇ ಅಲ್ಲ, ಬರೀ ಕಾರು ಬೈಕ್ಸ್ ಅಷ್ಟೇ ಅಲ್ಲ ಇಲ್ಲಿ ಮ್ಯೂಸಿಯಮ್ ಇರೋದು. ಇಲ್ಲಿ ನೋಡಿ, ಇಲ್ಲೊಂದು ಸ್ಕಲ್ಚರ್ ಇದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಓಲ್ಡ್ ಗಡಿಯಾರ ಇದು. ಇದೇನು ಹೇಳಿ, ಇದು ಯಾವ್ದು ಹೇಳಿ? ಇದು ವರಾಹ ರೂಪಂ ಕಾಂತಾರ. ಇಲ್ಲೂ ಒಂದೈತಲ್ಲ, ಇದು ಅಲ್ವಾ? ವಿಡಿಯೋ ಕ್ಲೀನ್ ಚೆನ್ನಾಗಿ ಬರ್ತೈತಲ್ವಾ? ಆಗಿನ ಕಾಲದಲ್ಲಿ ಜನಪದ ಲೋಕದಲ್ಲಿ ಇದೆಯಲ್ಲ ಆ ಥರ. ಇದೇನು ಹೇಳಿದ್ರಿ? ಇದೇನು ಹೇಳಿ? ಶಾವಿಗೆ ಹೊತ್ತದ್ದು. ಇದೆಲ್ಲ ಶಾವಿಗೆ ಹೊತ್ತದು. ಪಡ್ಡು ಮಾಡೋದಿದೆ. ಇದು ಶಾವಿಗೆ ಈ ಥರದೇ ನಮ್ಮ ಮನೇಲಿ ಇದ್ದಿದ್ದು. ಈಗ ಹೂವು ಇಟ್ಕೊಂಡು ಈ ಥರದ್ದು ಇರ್ಬೇಕಲ್ಲ. ಅದೇನದು? ಇದೆಲ್ಲ ಏನು ಗೊತ್ತಾ? ಜೀರಿಗೆ ಪೌಡರು, ಮೆಣಸು ಪೌಡ್ರ್ ಎಲ್ಲ ಇಟ್ಕೊಳ್ಳೋದು. ಕಟ್ ಮಾಡ್ತೀರಾ, ಅದ್ರ ಮೇಲೆ ಕೂತ್ಕೊಂಡು ಹಿಂಗೆ ಕಟ್ ಮಾಡೋದು. ಇಳಿಗೆ ಮಣ್ಣೆ. ಮಜ್ಜಿಗೆ ಇದು ಮಾಡೋದಲ್ಲ, ಮಜ್ಜಿಗೆ ಕರಿಯೋದಲ್ಲ, ಗರಗಸ. ಇದು ಅದು ನೀರು ಸೇರಿದೆ ಬಾಡಿ. ಬಾಣ ಬಿಡೋದಲ್ಲ, ಇದು ಹಸುಗಳಿಗೆ ನೊಗ ಮುಟ್ಟಂಗಿಲ್ಲ. ಹಸುಗಳಿಗೆ ಅದೆಲ್ಲ ಏನೋ ತುಂಬಿ ಇಡ್ತಾರಲ್ಲ, ಅದರ ಪುರಾಣ. सपावश्य स्वयं श्रीलिंगम चक्रम कवि रवींद्रनाथ
ನೋಡಿ ಎಷ್ಟು ವೆರೈಟೀಸ್ ಇದೆ. ಬರೀ ನಾವು ಕಾರ್ ಆಗಿರ್ಬೋದು, ಬೈಕ್ಸ್ ಆಗಿರ್ಬೋದು ಅಷ್ಟೇ ನೋಡೋದಿಲ್ಲ ನಾವಿಲ್ಲಿ ಪಯಣದಲ್ಲಿ. ಓಲ್ಡ್ ಥಿಂಗ್ಸ್ ನಮ್ಮ ಅಜ್ಜಂದಿರು ಅವರೆಲ್ಲ ಯೂಸ್ ಮಾಡ್ತಾ ಇದ್ದಿದ್ದ ವಸ್ತುಗಳು ಆ್ಯಂಡ್ ಇದೆಲ್ಲ ರಾಜರದ್ದು ಫೋಟೋಸ್ಗಳು, ಕೃಷ್ಣಂದು ಪೇಂಟಿಂಗ್ಸ್ಗಳು ಅದೆಲ್ಲ ಇತ್ತು. ಮೈಕ್ರೋಫೋನ್ಸು, ಅದು ಸ್ಟ್ಯಾಂಪ್ಸು, ಅದ್ರ ಲೆಟರ್ಸ್ಗಳು, ಅವಾಗಿಂದು ರೈಟಿಂಗ್ಸ್ದು ಲೆಟರ್ಸು, ಬುಕ್ಸು ಅದೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದಾರೆ. ತುಂಬ ಯೂಸ್ಫುಲ್ ಅದು. ಇವಾಗ ನಮಗೆ ಯೂಸ್ಫುಲ್ ಅಂದರೆ ನೆಕ್ಸ್ಟ್ ಜನ್ರೇಷನ್ಸ್ ಇದ್ದಾರಲ್ಲ ಅವ್ರಿಗೆಲ್ಲ ನೋಡೋದಕ್ಕೆ ಅದೆಲ್ಲ ಏನೋ ಯೂನಿಕ್ ಅಂತ ಅನಿಸುತ್ತೆ. ಈಗ ಆಲ್ರೆಡಿ ಇದೆಲ್ಲ ಆ್ಯಂಟಿಕ್ ಪೀಸ್ ಆಗಿದೆ. ಇನ್ನು ನೆಕ್ಸ್ಟ್ ಅವ್ರು ಬರೋದಕ್ಕೂ ಅವರು ನೋಡ್ಬೋದು ಅಂತ. ಇದೆಲ್ಲ ಓಲ್ಡ್ ಕಾಯಿನ್ಸ್ ನೋಡಿದ್ದು, ಕಾಯಿನ್ಸ್ ಎಲ್ಲ ಇತ್ತು. ಆ್ಯಂಡ್ ಸ್ಟ್ಯಾಂಪ್ಸ್ ಇತ್ತು. ನನಗೆ ನಿಜ ನಾನು ಸ್ಟ್ಯಾಂಪ್ಸ್ ನೋಡಿ ನಾನು ಚಿಕ್ಕದ್ರಲ್ಲೇನೋ ನೋಡಿದ್ದೆ ಅನಿಸುತ್ತೆ ಸ್ಟ್ಯಾಂಪ್ಸು. ಬಟ್ ಅದು ಬಿಟ್ಟು ನಾನು ಇವಾಗೆಲ್ಲ ಸ್ಟ್ಯಾಂಪ್ಸ್ ಎಲ್ಲ ಏನು ಇಲ್ಲವೇ ಇಲ್ಲ. ಆ್ಯಂಡ್ ಇದು ನಮ್ಮದಿದು ನೋಟ್ಸು, ಕಾಯಿನ್ಸ್, ರುಪೀಸು ಆ್ಯಂಡ್ ಡಾಲರ್ಸು ಎಲ್ಲ ಇದೆ ಇಲ್ಲಿ. ಬಟ್ ಮಕ್ಕಳೆಲ್ಲ ನೋಡಿದ್ರು, ಎಲ್ಲ ಖುಷಿಪಟ್ಟರು. ಇದೆಲ್ಲ ಬಟ್ ಜನಪದ ಲೋಕದಲ್ಲಿ ಇದೆಲ್ಲ ಸಿಗಲ್ಲ. ಬಟ್ ಒಂದಷ್ಟು ಥಿಂಗ್ಸ್ ಎಲ್ಲ ಸಿಗುತ್ತೆ ಅಲ್ಲಿ ನೋಡೋದಕ್ಕೆ. ಬಟ್ ಇಲ್ಲಿ ಎಲ್ಲ ಥರನೂ ನೋಡ್ಬೋದು ನಾವು. ಬಂದು ಒಂದು ಸಲ ವಿಸಿಟ್ ಮಾಡಿ, ನಿಮ್ಮ ಮಕ್ಳನ್ನ ಕರ್ಕೊಂಬನ್ನಿ. ಮಕ್ಳಿಗೆ ಇದೆಲ್ಲ ತೋರಿಸ್ಬೇಕು. ಮಕ್ಕಳೆಲ್ಲ ಇದನ್ನೆಲ್ಲ ನೋಡಬೇಕು. ಅವರೆಲ್ಲ ಇದೆಲ್ಲ ತಿಳ್ಕೊಬೇಕು. ಇದೆಲ್ಲ ಇತ್ತು, ಈ ಥರ ಎಲ್ಲ ಯೂಸ್ ಮಾಡ್ತಾಯಿದ್ರು ನಮ್ಮ ಓಲ್ಡ್ ಜನ್ರೇಷನ್ಸ್ ಎಲ್ಲ ಅಂತ ಅವರು ನೋಡಿ ತಿಳ್ಕೊತಾರೆ. ಆ್ಯಂಡ್ ಇದೆಲ್ಲ ಮುಂದೆ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ. ಬಟ್ ನಾವು ಇದನ್ನು ಕ್ಲೀನಾಗಿ ಮೇಂಟೈನ್ ಮಾಡ್ಕೊಂಬಂದರೆ ನಮ್ಮ ಮಕ್ಕಳಿದೆಲ್ಲ ಅವ್ರ ನೆಕ್ಸ್ಟ್ ಜನ್ರೇಷನ್ಸು ಕೂಡ ನೋಡ್ಬೋದು ಇದನ್ನೆಲ್ಲ. ನಿಮ್ಮದು ಏನಾದರೂ ಓಲ್ಡ್ ಕಾರ್ ಆಗಿರ್ಬೋದು, ಬೈಕ್ ಆಗಿರ್ಬೋದು, ಅಥವಾ ಏನಾದರೂ ಥಿಂಗ್ಸ್ ಆಗಿರ್ಬೋದು ಇದ್ದರೆ ತಂದುಕೊಡ್ಬೋದಂತೆ. ತಂದುಕೊಟ್ರೆ ಅವರು ಅದನ್ನು ಮ್ಯೂಸಿಯಮಲ್ಲಿ ಇಟ್ಟಿರ್ತಾರೆ. ಆ್ಯಂಡ್ ನಿಮಗೂ ಅದು ಒಂದು ಮ್ಯೂಸಿಯಮಲ್ಲಿ ಇದೆ ನಾನು ಕೊಟ್ಟಿರೋ ವಸ್ತು ಅನ್ನೋದು ಒಂದು ಖುಷಿ ಇರುತ್ತೆ. ಆ್ಯಂಡ್ ನಮಗಂತೂ ತುಂಬ ಖುಷಿ ಆಯಿತು. ನೀವು ಒಂದು ಸಲ ಹೋಗಿ ಬನ್ನಿ, ಮಕ್ಳನ್ನ ಕರ್ಕೊಂಡು ಹೋಗಿ ಬನ್ನಿ. ಎಂಜಾಯ್ ಮಾಡ್ತಾರೆ ಮಕ್ಕಳು. ಐ ಥಿಂಕ್ ನೀವೆಲ್ಲ ಈ ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅಂದ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್.